ಪ್ರೋಟೋಕಾಲ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಕೊಡ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸಭೆ ಈ ರೀತಿ KDP ಹುದ್ದೆಗೆ ಕೆಲವು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ ಅಂತ ಮಾಹಿತಿ ಕೊಡ್ಬೇಕು. ವಾಟ್ಸ್ಆಪ್ ಅಲ್ಲಿ ಒಂದು ಮೇಲ್ ಅಲ್ಲಿ ಬಂದ್ರೆ ಅದು ಯಾವ ರೀತಿ ಆಗ್ತದೆ? ಎಲ್ಲಿ ಕೊಡ್ತಾರೆ ಕೊಟ್ಟಿದ್ದೀರಿ ಹೇಳಿ, ಎಲ್ಲಿ ಕೊಡ್ತಾರೆ, ಎಷ್ಟೊತ್ತಿಗೆ ಕೊಡ್ತಾರೆ? KDP ಮೀಟಿಂಗ್ ಜಿಲ್ಲಾ ಪಂಚಾಯತ್ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದೀರಾ? ಯಾರ ಹತ್ರ ಹೇಳಿ? ನಮ್ಮ ಇಲ್ಲ ಸರ್, ಮೈನ್ ಸೆಕ್ಟರ್ ಒಂದು ವಾಟ್ಸ್ಆಪ್ ಮಾಡ್ಬಿಟ್ಟು ನಾನು ಅರ್ಥ ಉಂಟಾ ಸಚಿವರ? ನಿಮ್ಗೆ ಫೋನ್ ಮಾಡಿ ಅದು ತಿಳಿಸ್ಲಿಕ್ಕೆ ಒಂದು ಸಣ್ಣ ಕಟ್ಟೆದ್ದೀವಿ ಒಂದಿಲ್ಲ. ಅದು ಕೂಡ ಏನ್ ಗೊತ್ತಿಲ್ಲ, ನಿಮ್ಮ ಮೇಲ್ ದಿನದಲ್ಲಿ 3 ಬರ್ತದೆ. ಒಮ್ಮೆ ಪೋಸ್ಟ್ ಪೋನ್ ಆಯ್ತು, ಒಮ್ಮೆ ಪ್ರೀ ಪೋನ್ ಆಯ್ತು, ಒಮ್ಮೆ ಬದಲಾಯಿತು, ಹಾಗೆ ಅಂತ. ಅದಕ್ಕೆ ಯಾವ್ದಾದ್ರು ಒಪ್ಪುದು ಅದು ಕ್ಯಾನ್ಸಲ್ ಆಗಿದೆ ಅಂತ ಬರುದಿಲ್ಲ. ನೋಡಿ, ಯಶ್ಪಾಲ್ ಅವರೇ ಬಹಳ ಜೋರಿನಿಂದ ಬಂದಿದ್ದೀರಾ ನೀವು. ಡೇಟು ಸ್ವಲ್ಪ 2-3 ಸಲ ನಾವು ಕೂಡ ಹೆಚ್ಚು ಕಡಿಮೆ ಡೇಟ್ ಮಾಡಿದ್ದೀರಾ. ಹೇಳಿಕ್ ಬರುತ್ತಾ ಈಗ? ಯಾರು ನಮ್ಗೆ ಡೇಟ್ ಮುಂದೆ ಹಾಕಿ ಯಾರು ಹಾಕಿ ಅಂತ ಹೇಳಿಕ್ಕಾಗತ್ತಾ? ನೀವೇ 2 ಸರಿ ಹಿಂದಿನ KDP 2 ಸರಿ ತಾವೇ ಹೇಳಿದ್ದೀರಾ ಚೇಂಜ್ ಮಾಡಿ ನಮ್ಗೆ ಈ ಸರಿ ಬರ್ಲಿಕ್ಕೆ ಆಗೋದಿಲ್ಲ ಅಂತ. 1 ನಿಮಿಷ ನೋಡಿ, ಪ್ರೋಟೋಕಾಲ್ ಇಸ್ ಪ್ರೋಟೋಕಾಲ್. ಯಾವುದೇ ಇರಲಿ, ಯಾವುದೇ ಸರ್ಕಾರ ಇರಲಿ, ಶಾಸಕರಿಗೆ ಕೊಡ್ಬೇಕಾಗುವಂತ ಮಾನ ಮರ್ಯಾದೆಯನ್ನ ಪ್ರೋಟೋಕಾಲ್ ನಾವೆಲ್ಲರೂ ಕೊಡ್ಲೇಬೇಕು. ಅದೇನಾದ್ರೂ ನಿಮ್ಮಿಂದ ಬ್ರೀಚ್ ಆಗಿದ್ರೆ ಸ್ಪೇರ್, ಇದು ನಾನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಅದು ಯಾರೇ ಇರಲಿ, ಶಾಸಕರು ಯಾವುದೇ ಪಕ್ಷದವರು ಇರಲಿ, ಪ್ರೋಟೋಕಾಲ್ ಪ್ರಕಾರ ತಾವು ಅವ್ರನ್ನ ಇನ್ವೈಟ್ ಮಾಡಬೇಕು. ನಮ್ಮ ಕಾರ್ಯಕ್ರಮ ವೇಳಾಪಟ್ಟಿಯನ್ನು ಕೂಡ ತಾವು ಅವ್ರಿಗೆ ಹೇಳ್ಬೇಕಾಗತ್ತೆ. ಅವ್ರು ತಮ್ಗೆ ಸಿಕ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಫೋನ್ ಮುಖಾಂತರ ಹೇಳ್ಬೇಕಾಗಿತ್ತು. ತಾವು ಮೊನ್ನೆ ಫೋನ್ ನಂಬರ್ ಇದೆಯೇನ್ರಿ? ಇದೆ ಸರ್, ಇದೆ ಸರ್, ಮಾತಾಡ್ತಿದೀವಿ. ಇದಿದ್ರೆ ಇಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಸರ್, ಮಾತಾಡ್ತೀವಿ ಸರ್. ಹಾಗಂತದಿಲ್ಲ ಸರ್. 5ಕ್ಕೆ 5 ಬಿಜೆಪಿ ಉಂಟಂತ ಇಲ್ಲಿ ನಿರ್ಲಕ್ಷ್ಯ ಮಾಡ್ತಿರುವಂತದ್ದು. ಶಾಸಕರಿಗೆ ನೀವು ಗೌರವ ಕೂಡ ಇದ್ರೆ ಏನ್ ಮಾಡ್ಬೋದು ನಾವು? ಯಾವ ಶಾಸಕರ ಕೆಲಸ ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಆಗುದಿಲ್ಲ. ಯಾರು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಇದ್ದಾರೆ ಅವ್ರ ಕೆಲಸ ಆಗುತ್ತೆ, ಅವರನ್ನು ಮುಂದೆ ಇಟ್ಕೊಂಡು ಮಾಡಿ ನಾವ್ ಏನ್ ಮಾಡ್ಬೇಕು? ಬೋಜೇಗೌಡ್ರೆ, ಮೊನ್ನೆ ಕಮಲಕ್ಕೆ ನಾವು ನಿಮ್ಮನ್ನು ಕರೆದು ನೀವು ಫೋನ್ ಮಾಡ್ತೀರಿ, ಅದು ನಾನು ಬರಕ್ಕಾಗುತ್ತಿಲ್ಲ ಅಂತ. ಸಭೆಗೆ ಆಗಮಿಸಿದಂತ ಸನ್ಮಾನ್ಯ ಶ್ರೀ ಕಿಶೋರ್ BR ಮಾನ್ಯ ಯಾವುದನ್ನು ಸ್ಪಷ್ಟ ಮಾಹಿತಿ ಶಾಸಕರಿಗೆ MLA ಕೊಡ್ತೇವೆ. ಈ ರೀತಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಅನ್ನ ಉಲ್ಲಂಘನೆ ಮಾಡ್ತಾ ಇರುವಂತದ್ದು ಒಂದು ನಿರಂತರವಾದಂತ ಪ್ರಕ್ರಿಯೆ ಆಗ್ಬಿಟ್ಟಿದೆ. ನೀವು ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತಿನ ಹಕ್ಕುಪತ್ರದ ವಿಷಯವನ್ನ ಕಿರಣ್ ಕೊಡ್ಗೆ ಉಲ್ಲೇಖ ಮಾಡಿ, ಹಕ್ಕುಪತ್ರ ನೀವು ಕೊಡಿ, ಹಕ್ಕುಪತ್ರ ಕೊಡ್ಲಿಕ್ಕೆ ನಮ್ಗೆ ಏನು ವಿರೋಧ ಇಲ್ಲ. ಮತ್ತೆ ಹೆಚ್ಚು ಹೆಚ್ಚು ಹಕ್ಕುಪತ್ರಗಳನ್ನು ಕೊಡಬೇಕು ಅನ್ನೋದೇ ನಮ್ಮ ಆಗ್ರಹ. ನೀವು ಪ್ರತಿ ತಿಂಗಳು ಬಂದು 100 ಹಕ್ಕುಪತ್ರಗಳನ್ನು ಕೊಡಿ ಅಂತಾನೆ ನಮ್ಮ ಆಗ್ರಹ ಇರೋದು. ಆದ್ರೆ ಹಕ್ಕುಪತ್ರಗಳನ್ನ ಕೊಡ್ಬೇಕಾದ್ರೆ ಸ್ಥಳೀಯ ಶಾಸಕರ ಗಮನಕ್ಕೆ ಏನೂ ಬರೋದಿಲ್ಲ ಅಂತಂದ್ರೆ ನೀವು ಶಾಸಕರು ತಾನೆ, ನಿಮ್ ಕ್ಷೇತ್ರದಲ್ಲಿ ಹಕ್ಕುಪತ್ರ ಕೊಡೋದು ನಿಮ್ಗೆ ಗೊತ್ತೇ ಆಗಲ್ಲ ಅಂತಂದ್ರೆ ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ? ಇದು ಒಂದು ಕ್ಲಾರಿಟಿ ಆಗ್ಬೇಕು. ಮತ್ತೆ ಸರ್ಕಾರದ ಸುತ್ತೋಲೆ ಬಹಳ ಸ್ಪಷ್ಟವಾಗಿದೆ. ಸರ್ಕಾರದ ಸುತ್ತೋಲಲ್ಲಿ ಏನಿದೆ, ಆ ಸುತ್ತೋಲೆ ಎಲ್ಲ ಓದಲ್ಲ ನಾನು. ಆ ಸುತ್ತೋಲಿನಲ್ಲಿ ಪಾಯಿಂಟ್ ನಂಬರ್ 13ರಲ್ಲಿ ಮಂಜೂರಾದ ಅರ್ಹ ಫಲಾನುಭವಿಗಳಿಗೆ ನೀಡುವ ಹಕ್ಕುಪತ್ರಗಳನ್ನು ಸಂಬಂಧಪಟ್ಟಂತ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಸದಸ್ಯರು ಇತರೆ ಚುನಾಯಿತ ಪ್ರತಿನಿಧಿಗಳ ಸಮಕ್ಷಮದಲ್ಲೇ ವಿತರಣೆ ಮಾಡತಕ್ಕದ್ದು ಅಂತಿದೆ. ನೀವು ನಮ್ಮ ಕಾರ್ಯಕ್ರಮಕ್ಕೂ ಆಹ್ವಾನಿಸಲ್ಲ, ಕಾರ್ಯಕ್ರಮಕ್ಕೂ ಸಂಬಂಧಪಟ್ಟಂತ ಮಾಹಿತಿಗಳನ್ನು ಹೇಳೋದಿಲ್ಲ ಅಂತಂದ್ರೆ ಹೇಗಾಗುತ್ತೆ? ಒಂದೇ. ಎರಡನೇದು, ನಾನು ಇಲ್ಲೊಂದು ಫೋಟೋ ಕಳಿಸ್ಕೊಡ್ತೀನಿ. ಈ ಒಂದು ಹಕ್ಕುಪತ್ರವನ್ನ ನನ್ನ ಕ್ಷೇತ್ರದ ಹಕ್ಕುಪತ್ರ ಯಾರು ಕೊಡ್ಬೇಕು? ಇದರಲ್ಲಿ ಹಕ್ಕುಪತ್ರ ಯಾರು ಕೊಟ್ಟಿದ್ದಾರೆ? ಇದನ್ನೆಲ್ಲದನ್ನೂ ಸಹಿಸಿಕೊಂಡು ಈ ಮೀಟಿಂಗ್ ಅನ್ನು ಮುಂದುವರಿಸಬೇಕು ಅಂತಂದ್ರೆ ಸಾಧ್ಯ ಇಲ್ಲ. ಹಕ್ಕುಪತ್ರ ಯಾರು ಕೊಡ್ಬೇಕು? ನಾವೇನು ಇಲ್ಲಿ ಕುತ್ಕೊಂಡಿರೋದಿಲ್ಲ, ಗೆಣಸ್ಕಿತ್ಲಿಕ್ಕೆ ಕುತ್ಕೊಂಡಿಲ್ಲ. ನನಗೆ ಹಕ್ಕುಪತ್ರ ಯಾರು ಕೊಡ್ಬೇಕು? ಆ ಹಕ್ಕುಪತ್ರ ಒಂದು ರಾಜಕೀಯ ಪಾರ್ಟಿಯ ಕಚೇರಿ ಹೆಂಗ್ ಹೋಗುತ್ತೆ? ಆ ಹಕ್ಕುಪತ್ರವನ್ನು ತೆಗೆದುಕೊಂಡು ಕೊಟ್ಟಿದ್ಯಾರು? ನಮ್ಗೇನ್ ಕೆಲಸ ಇರ್ಲಿಕ್ಕೆ ಇಲ್ಲಿ ಬರ್ತಾ ಇದೀವ 3 ತಿಂಗಳಿಗೆ ಒಂದ್ಸರಿ? ಆಯ್ತು, ಹಕ್ಕುಪತ್ರ ನಿಮ್ ಕಚೇರಿ ಬಂದಿದೆ, DC ಹತ್ರ ಬಂದಿದೆ, ಕೊಡಿ, ಓಕೆ, ತೊಂದರೆ ಇಲ್ಲ. ಹಕ್ಕುಪತ್ರವನ್ನ ಬಿಜೆಪಿ ಕಚೇರಿಗೋ ಕಾಂಗ್ರೆಸ್ ಕಚೇರಿಗೋ ಹಕ್ಕುಪತ್ರ ಹೆಂಗ್ ಹೋಗುತ್ತೆ? ಹಕ್ಕುಪತ್ರ ತಹಸೀಲ್ದಾರ್ ಏನ್ ಮಾಡ್ತಿದ್ದಾರೆ? ಹಂಗಾರೆ ಒಂದು ತಹಸೀಲ್ದಾರ್ ಆಡಳಿತ ಒಂದು ವ್ಯತ್ಯಾಸ, ಆಡಳಿತ ಅಂತ ಇಲ್ಲೋ ಆಗಲಿ. ಸೊ ಇದನ್ನ ನೀವು ದಯಮಾಡಿ ನಿಮ್ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ. ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿ ಸಮರ್ಥನೆ ನೀವು ಮಾಡ್ಕೊಳ್ಳಿ, ನಮ್ಗೆ ಏನು ತೊಂದರೆ ಇಲ್ಲ. ಈ ತರದ ವಿಷಯಗಳಲ್ಲಿ ಸಮರ್ಥನೆ ಮಾಡ್ಕೋಬೇಕು. ಇದನ್ನ ಯಾರ ಉಲ್ಲಂಘನೆ ಆಗಿದೆ ಆ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರೋದು ಮೊದಲನೇ ಕೆಲಸ ಇದೆ.
ಇದನ್ನ ಮಾಡಿ ಮುಂದಿನ ಸಭೆ ನಡೆಸ. ಇಲ್ಲ ಅಂತಂದ್ರೆ ಇದನ್ನ ಆಯ್ತು ನೋಡೋಣ ಅಂತಂದ್ರೆ ಈ ಸಭೆ ನಾವೊಂದು ಸಭೆಯಲ್ಲಿ ಇರೋದು, ನಾನೊಂದು ಇರೋದು, ಈ ಸಭೆ ನಡೆಸಬಹುದು, ಏನು ತೊಂದರೆ ಇಲ್ಲ. ನೀವು ಇನ್ಯಾರೋ ಹಕ್ಕುಪತ್ರವನ್ನ ಯಾವ್ದೋ ಒಂದು ಪಾರ್ಟಿ ಚೇಂಬರ್ ನಲ್ಲಿ ಕೊಟ್ಕೊಂಡು ಹಕ್ಕುಪತ್ರ ಕೊಡ್ತೀರಿ ಅಂತಂದ್ರೆ ಇದು ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕು ಅಂತಂದ್ರೆ ನಾನ್ ಸಭೆನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ನೀವು ಮಾಡಿ, ಹಕ್ಕುಚ್ಯುತಿ ಮಾಡೋದು ನಾನು ಮಾಡ್ಕೋತೀನಿ, ನಾನು ವಿಧಾನಸಭೆಯಲ್ಲಿ ಮಾಡ್ಕೋತೀನಿ. ಹೇಗ್ ಮಾಡ್ತೀನಿ? ಇದು ದಾಖಲೆ ಸಮೇತ ಕೊಟ್ಟಿದ್ದೀನಿ ನಿಮ್ಗೆ. ಅದನ್ನೇ ಕೇಳ್ತಾ ಇದ್ದೀನಿ. ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. ಮೇ 6 ಮೇಡಮ್ ಅವರು ಡೈಲಿ ಬರ್ತಾ ಇದ್ರು ಅವರು ಇಬ್ರು ಗಣ್ಯಕ್ಕೆ ಬಂದು ಅಳ್ತಾ ಇದ್ರು. ಸರ್ ಸರ್ ಔಟ್ ಆಫ್ ಆಯ್ತ್ರಿ, ನೀವು ಶಾಸಕರಿಗೆ ಫೋನ್ ಮಾಡಿ ಈ ತರ ಆಗಿದೆ ತಿಳಿಸಿದ್ರಾ? ಅವ್ರ ಪರ್ಮಿಷನ್ ತಗೊಂಡಿದ್ರಾ? ಆಯ್ತು ಕೊಡಿ ಅಂತ ಹೇಳ್ಬೋದು ಅವರು. ಸಚಿವರೇ, ಆ ಹಕ್ಕು ಪತ್ರದ ಕಂಟೆಂಟ್ ಬಗ್ಗೆ ಹೋದ್ರೆ ಚರ್ಚೆ ದೊಡ್ಡದಾಗತ್ತೆ. ಅದು ಕುಂಕೆನಲ್ಲಿತ್ತು, ಕೊಡ್ಲಿಕ್ಕೆ ಆಗಲ್ಲ ಅಂತ ಚರ್ಚೆ ನಡೆದಿತ್ತು. ಕುಂಕೆಯಲ್ಲಿದ್ರು ತೊಂದರೆ ಇಲ್ಲ, ಬಾಡಿ ಬಡವರು ಇದ್ದಾರೆ, ಅವ್ರ ಮನೇಲಿ ಬಹಳ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಅಪೀಲ್ ಹೋಗಿ ಅಂತ ಹೇಳಿತ್ತು. ಅಪೀಲ್ ಹೋಗಿತ್ತು, ಎಸಿಗೆ ಅಪೀಲ್ ಕಳಿಸಿತ್ತು, ಹೀಗೆಲ್ಲ ಮಾಡಿದೆ. ಅದರಿಂದ ನಮ್ಮ ಕಚೇರಿ ಮತ್ತು ನಾನು ತಹಸೀಲ್ದಾರ್ ಬಹಳ ಸರ್ಕಸ್ ಮಾಡಿದ್ವಿ. ಮತ್ತೆ ಬೇರೆ ಟೈಮ್ ನಲ್ಲಿ ಹಕ್ಕುಪತ್ರ ಕೊಡ್ಲಿಕ್ಕೆ ಅರ್ಜೆಂಟ್ ಇದೆ ಕೊಡಿ ಅಂತಂದಾಗ ಇದೇ ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ಬೇಕು, ಅಲ್ಲಿ ತನಕ ಕೊಡ್ಲಿಕ್ಕೆ ಆಗಲ್ಲ ಅಂತಂದಾಗ ನಾವೇ ವಿರೋಧ ಮಾಡಿಲ್ಲ. ಅದಕ್ಕೆ ಆಯ್ತು, ಬಹಳ ಅರ್ಜೆಂಟ್ ಇದ್ರೆ ಕೊಟ್ಬಿಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದವ್ರಿಗೆ ಉಳಿದವ್ರಿಗೆ ಕೊಡಿ. ತುರ್ತಿ ಯಾರೋ ಮನೆ ಕಟ್ಲಿಕ್ಕೆ ಅರ್ಜೆಂಟ್ ಇದೆ, ಲೈಸೆನ್ಸ್ ಮಾಡಬೇಕು, ಅವ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ತನಕ ಕಾಯ್ಬೇಡಿ, ಹಕ್ಕುಪತ್ರ ಕೊಡಿ ಅಂತ ಹೇಳಿದ್ರೆ ನಾವು ಕೊಟ್ಟಿದ್ವಿ. ನಾನು ಹೇಳೋದು ತಹಸೀಲ್ದಾರ್ ನೇರ ಕೊಟ್ಟಿದ್ದು ನನ್ನೇನು ವಿರೋಧ ಇರ್ತಿರ್ಲಿಲ್ಲ. ಆಯ್ತಪ್ಪ, ಶಾಸಕರ ಅವೈಲಬಿಲಿಟಿ ಇಲ್ಲ, ತಹಸೀಲ್ದಾರ್ ಕೊಟ್ಟಿದ್ದಾರೆ, ಡಿಸಿ ಕೊಟ್ಟಿದ್ದಾರೆ, ನಾನು ವಿರೋಧ ಮಾಡ್ತಿರ್ಲಿಲ್ಲ. ಅದೇ ಒಂದು ಪಾರ್ಟಿ ಚೇಂಬರ್ ಏನ್ ಕೊಡ್ತೀನಿ ನೀವು ಹಕ್ಕುಪತ್ರ? ಒಂದ್ ನಿಮಿಷ ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಐ ಜಸ್ಟ್ ವಾಂಟ್ ಟು ಲಿಸನ್ ಟು ಹೇಳಿ, ಏನಾಯ್ತು ಹೇಳಿ. ನಾನೇ ಕೊಟ್ಟಿದ್ದೀನಿ. ನೀವು ಕೊಟ್ಟಿದ್ದೀರಾ, ಮತ್ತೆ ಇದು ಅವರು ಪಾರ್ಟಿ ಆಫೀಸ್ ನಲ್ಲಿ ಕೊಟ್ಟಿದ್ದಾರೆ ಅಂತ ಶಾಸಕರು ಹೇಳ್ತಾರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು. ಕೊಟ್ಟಿದ್ದೀನಿ. ಸೊ ನಿಮ್ಮ ಪ್ರಕಾರ ನೀವು ತಹಸೀಲ್ದಾರ್ ಆಫೀಸ್ ನಲ್ಲಿ ಕಚೇರಿನಲ್ಲಿ ಇದು ಅರ್ಜೆಂಟ್ ಇತ್ತು ಅಂತ ಹಕ್ಕುಪತ್ರ ಕೊಟ್ಟಿದ್ದೀರಾ. ಸೊ ಅವರು ತೆಗೆದುಕೊಂಡು ಹೋಗಿ ಪಾರ್ಟಿ ಆಫೀಸ್ ನಲ್ಲಿ ಅದನ್ನ ಮತ್ತೆ ಫೋಟೋ ಹಿಡಿಸ್ಕೊಂಡಿದ್ದಾರೆ ಅಂತ ತಮ್ಮ ಒಂದು ವರಸೆ. ಏನ್ ಹೇಳ್ತೀರಾ? ನಾನು ವಿಚಾರಣೆ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಒಂದ್ ನಿಮಿಷ, ಹಕ್ಕುಪತ್ರನ ತಹಸೀಲ್ದಾರ್ ಕೊಟ್ಟಿದ್ರೆ ನನ್ನ ಹತ್ರ ಕೇಳಬೇಕಿತ್ತು. ನಾನು ಹೇಳಿ ಕೇಳಿದ್ರೆ ನನ್ನ ಕಚೇರಿಗೆ ಸಂಪರ್ಕ ಮಾಡಿದ್ದಾರೆ. ಈ ಹಿಂದೆ ಹಕ್ಕುಪತ್ರಗಳನ್ನು ಕೊಡಬೇಕಾದ್ರೆ ತಹಸೀಲ್ದಾರ್ ಏನ್ ಸಮಸ್ಯೆ ಆಗಿಲ್ಲ. ಇದನ್ನ ಹೆಂಗೆ ಈಗ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಕೊಟ್ಟಿದ್ದೆ ನಂತರ ಅಲ್ಲ ಫೋಟೋ ತೆಗೆಸ್ಕೊಂಡಿದ್ದೆ ಅಂತ ಸಮರ್ಥನೆ ಆಗಿಲ್ಲ. ಆಯ್ತು, ರಂಗಾಯಣದ ಪುಸ್ತಕ ಇಲ್ಲಿ ಪ್ರಿಂಟ್ ಆಗಿದೆ. ರಂಗಾಯಣದ ಪುಸ್ತಕ ಪ್ರಿಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಸರಿದ್ಯಾ, ಎಂಪಿ ಹೆಸರಿದ್ಯಾ? ಅಂದ್ರೆ ಜಿಲ್ಲಾಡಳಿತಕ್ಕೆ ಏನು ಲಗಾಮ್ ಏನಿಲ್ಲ, ಏನ್ ಬೇಕಾದ್ರೆ ಕೆಲಸ ನಡೀಬಹುದು ಅಂತ ರಂಗಾಯಣದ ಪುಸ್ತಕ ನಿಮಗೆ ಕೊಡ್ತೀನಿ ಇವತ್ತು. ಯಾರಿದೆ ಬಿಡಿ, ನಂದು ಬಿಡಿ, ನನ್ ಎಂ ಎಲ್ ಎ ಹೆಸರಿಲ್ಲ. ಆಯ್ತು, ಯಾರ ಹೆಸರಿದೆ ಇರಲಿ, ನಿಮ್ದಿದ್ಯಾ? ಹೋಗ್ಲಿ, ನಿಮಗಿದ್ಯಾ? ನಿಮಗೆ ಮರ್ಯಾದೆ ಇದೆಯಾ? ತಗೊಳ್ಳಿ, ಪುಸ್ತಕ ತಗೊಳ್ಳಿ. ಏನ್ ಮಾಡ್ಬೇಕು ನಾವು ಇದನ್ನೆಲ್ಲ ನೋಡ್ಕೊಂಡು? ಏನಾಯ್ತು? ಅಲ್ಲ, ಏನಾಯ್ತು ಬಿಡಿ, ಅದ್ರಲ್ಲಿ ಪ್ರತ್ಯಕ್ಷ ಇದೆಯಾ? ಅದ್ರಲ್ಲಿ ಇನ್ನೇನ್ ನೋಡಕ್ಕಿದೆ? ನಿಮ್ ಫೋಟೋ ಇದೆಯಾ ಅದ್ರಲ್ಲಿ? ನಂದು ಬಿಡ್ರಿ, ನಿಮ್ ಫೋಟೋ ಇದೆ ನೋಡಿ. ಸ್ಟೇಟ್ ಗವರ್ನಮೆಂಟ್ ಎಲ್ಲದೂ ನಿಜ ತಗೊಳಕ್ಕಾಗಲ್ಲ. ಮತ್ತೆ ಇದನ್ನ ಸೆಕೆಂಡ್ ಇಯರ್ ಮಾಡ್ತಿರೋದು ನಾವು ಮಾತಾಡ್ತಿರೋದು. ಶಾಸಕರು ಬಂದರೆ ಕಳೆದ ಒಂದು 6 ತಿಂಗಳು ರೆಫ್ರೆಟಿಯನ್ನ ಕಟ್ಟಿತ್ತು ಮೇಡಮ್. ಅದಾದ್ಮೇಲೆ ತಿರ್ಗನ್ನ 2 ತಿಂಗಳು ಹೋಗಿದ್ರು. ಆ ಸಂದರ್ಭದಲ್ಲಿ ಒಂದು 15 ದಿವಸ ಮುಂಚಿತವಾಗಿ ಅದನ್ನ ಎಲ್ಲರಿಗೆ ಕೊಡ್ಲಿಕ್ಕೆ ಅಂತ ಮಾಡಿರುವಂತದ್ದು ಮೇಡಮ್. ಈಗ ವಾರ್ಷಿಕವಾಗಿ ಮಾಡ್ಲಿಕ್ಕಿದೆ ಮೇಡಮ್, ಅದರಲ್ಲಿ ಪೂರ್ತಿಯಾಗಿ ಎಲ್ಲರೂ ಮಾಡ್ಲಿಕ್ಕಿದೆ ಮೇಡಮ್. ಇದು ಬರೀ ಒಂದು ನಾಟಕ ಆಗಿರುವಂತದ್ದು, ರೆಫ್ರೆಟಿ ನಾಟಕ ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕೆ, ಅಲ್ಲಿ ಸಂಘ ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಅಂತ ಮಾಡಿರುವಂತದ್ದು ಮೇಡಮ್. ಇದ್ರಲ್ಲೂ ಕೂಡ ವಾರ್ಷಿಕವಾಗಿ ಮಾಡ್ಲಿಕ್ಕಿದೆ ಎಲ್ಲರಿಗೂ ಇದ್ರಲ್ಲಿ ಯಾಕೆ ಹಾಕ್ತಿಲ್ಲ? ವಾರ್ಷಿಕನು ಈ ಒಂದು ತಿಂಗಳು ನಿಮಗೆ ಗೊತ್ತು. ಒಂದು ಸಭೆಗೆ ತರಬೇಕಾದ್ರೆ ಯಾರು ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಇದನ್ನ ಯಾರು ಪ್ರಿಂಟ್ ಮಾಡೋದು? ಯಾರು ನೀವು ಮಾಡೋದು? ಸರ್ಕಾರ ಮಾಡೋದ? ಪ್ರೋಟೋಕಾಲ್ ಮಾಡಲ್ಲ, ಮಾಡ್ಬೇಕಲ್ಲ ನಿಮ್ಗೆ. ಈ ಸಣ್ಣ ವಿಚಾರನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಿ ನೋಡಿ. ಅಲ್ಲ, ನೀವು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ತಗೊಂಡು ಮಾಡ್ತಾರೋ ಅವ್ರಿಗೆ ಕೊಟ್ಬಿಟ್ಟು ಅವರಿಂದ ಪರ್ಮಿಷನ್ ತಗೊಳಲ್ವಾ? ಅಂದ್ರೆ ಯಾವುದೇ ಪತ್ರಿಕೆ ಆಗ್ಬೇಕಲ್ವಾ? ಆ ಕೌಂಟರ್ ಸಿಗ್ನೇಚರ್ ಮಾಡಿದ್ದೀರಲ್ಲ, ಯಾರು ಮಾಡಿದ್ರು ಕೌಂಟರ್ ಸಿಗ್ನೇಚರ್? ಯಾರು ಮಾಡಿದ್ರು ಕೌಂಟರ್ ಸಿಗ್ನೇಚರ್? ಇದು ಅವನ ಪತ್ರಿಕೆ. ಅವರ ಪತ್ರಿಕೆ ಅಲ್ಲ, ಎನಿ ಪ್ರೋಟೋಕಾಲ್ ಇನ್ವಿಟೇಷನ್ ಇಟ್ ಶುಡ್ ಬಿ ಸೈನ್ಡ್ ಬೈ ದಿ ಪ್ರೋಟೋಕಾಲ್ ಆಫೀಸರ್. ಇವರನ್ನ ತಗೊಳ್ತಾರೆ, ಇವ್ರ ಹತ್ರ ಪರ್ಮಿಷನ್ ತಗೊಳ್ತಾರೆ. ಯಾರ್ಯಾರು ಬರ್ತಾರೆ, ಪ್ರೋಟೋಕಾಲ್ ಬರ್ತಾರೆ ಅನ್ನೋದು ನಿಮ್ಮ ಹತ್ರ ಡೀಟೇಲ್ಸ್ ಇರಬೇಕು.
ಆ ಡೀಟೇಲ್ಸ್ ಎಲ್ಲ ಹೇಗೆ ಪ್ರಿಂಟ್ ಮಾಡ್ತೀರಿ ನೀವು? ಇದು book print ಮಾಡಿದ್ರೆ ಕ್ವಶನ್ ಮಾಡಿದ್ರೆ ಅಲ್ಲ ಯಾವ್ದೇ ಮಾಡಿ ಫಿನಿಶ್ ಮಾಡಿದ್ಮೇಲೆ ನಿಮ್ಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದಾರೆ, ಅಲ್ಲಿ ಸಂಬಂಧಪಟ್ಟ ಶಾಸಕರು ಇದಾರೆ ಅಂತ ಬೇಡವೇನಮ್ಮ? ನೀವು ಮಾಡ್ಬೇಕಲ್ಲ ಸುಮ್ಮನೆ ಮೀಟಿಂಗ್ ನಾನು ಹೇಳಿದ್ದು ನಮ್ದು ಬಿಡಪ್ಪ, ನಮ್ ರಾಜಕಾರಣ ಮಾಡಿಲ್ಲ. ಆಯ್ತು ಆಯ್ತು ಬಿಡಿ, ನೆಕ್ಸ್ಟ್ ಇನ್ನೊಂದು ಹೇಳಿ, ಬೇರೆ ಮತ್ತೆ ತಹಸೀಲ್ದಾರ್ ಅವರೇ, ನೀವು ಹಕ್ಕುಪತ್ರ ಕೊಟ್ಟಿರೋ ಫೋಟೋ ಇದೆಯಾ? ಏನ್ ಪ್ರೂಫ್ ಇದೆ? ಯಾಕೆ ಹೆಂಗೆ ಮತ್ತೆ ನೀವ್ ಹೇಳಿದ್ನ ಹೇಗೆ ನಂಬೇಕು ನಾವು? ಅದನ್ನ ಡಿಸ್ಪ್ಲೇ ಮಾಡ್ತೀರಾ? ಏನ್ರಿ ಮಾತಾಡ್ತೀರಾ? ಸಿಂಪಲ್ ಒಂದು ಫೋನ್ ಮಾಡಿ ಕೇಳಿದ್ರೆ ಮುಗಿದೋಗಿರೋದಲ್ಲ. ಈ ಕೆಡಿಪಿ ಇಷ್ಟೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ನಾವು ಅವ್ರ ಕಡೆಯಿಂದ ನಾವು ಮಾತಾಡ್ಸ್ಕೊಳ್ಬೇಕು. ಹೋದ್ ಕೆಡಿಪಿ ನಲ್ಲಿ ಹೇಳಿದೀವಲ್ಲ, ನಾವು ಪ್ರೋಟೋಕಾಲ್ ಬ್ರೀಚ್ ಆಗ್ಬಾರ್ದು ಅಂತ. ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮುಖಾಂತರ ಹೇಳಿದ್ರು ಆಗಿರೋದಲ್ಲ. ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನಮ್ಮ ಮುಂದೆ ತೆಗೆದುಕೊಂಡು ಬರ್ತೀರಾ? ಮಾಡೋ ತಪ್ಪು ನೀವುಗಳು, ಅಧಿಕಾರಿಗಳು, ಅನ್ಭವಿಸ್ಬೇಕಾಗಿರೋದು ನಾವು. ಮೇಡಮ್, ನೀವು ಇದನ್ನ ಅಧಿಕಾರಿಗಳ ಮೇಲೆ ಎಲ್ಲರ ಕಡೆ ಆಕ್ಷನ್ ಮಾಡಿ. ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ನಮಗೂ ನೋಡಿ, ಇದು ಕೊನೆಗೂ ಹೇಳ್ತಾ ಇದ್ದೀನಿ ನಾನು. ಅದು ಕನ್ನಡ ಕಲ್ಚರ್ ಇವರಿಗೆ ಒಂದು ನೋಟಿಸ್ ಜಾರಿ ಮಾಡಬಹುದು. ನೀವು ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಇವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ. ಬಟ್ ಒಂದು ಇದು ಲಾಸ್ಟ್ ನಾನು ಹೇಳ್ತಾ ಇರೋದು, ಮುಂದಿನ ಕೆಡಿಪಿ ನಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಬಗ್ಗೆ ನೀವು ಬ್ರೀಚ್ ಮಾಡಿದೀರಾ ಅಂತ ನನ್ನ ಗಮನಕ್ಕೆ ಬಂದ್ರೆ ಒಂದೇ ಒಂದು ನಿಮಿಷದಲ್ಲೂ ಕೂಡ, ನಾನು ಒಂದೇ ಒಂದು ನಿಮಿಷ ಲೇಟ್ ಮಾಡೋದಿಲ್ಲ, ನಾನು ಸಸ್ಪೆಂಡ್ ಮಾಡ್ತೀನಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಪ್ರೋಟೋಕಾಲ್ ಮಾತ್ರ ಬ್ರೀಚ್ ಆಗ್ಕೂಡುದು. ಅದು ಆಯಾ ಶಾಸಕರ ಹಕ್ಕು. ಮೇಡಮ್ ಅವ್ರ ಇದ್ರ ಬಗ್ಗೆ ನಾವು ಸೀರಿಯಸ್ ಆಗ್ಬೇಕು. ವೆರಿ ಸೀರಿಯಸ್. ಸೀರಿಯಸ್ ಇದೆ ಮೇಡಮ್. ಯಾವ ವಿಷಯ ಕೇಳಿದ್ರು ನೀವು ಆರಾಮಾಗಿರ್ತೀರಿ. ಸೀರಿಯಸ್ ಆಗಿದೆ. ಇದು 4 ತಿಂಗಳ ನಂತರ ನಡೀತಾ ಇರೋದು ಕೆಡಿಪಿ ಮೊದಲನೇದೇ ಅನುಪಾಲನ ವರದಿ ತಗೊಂಡಿದ್ದೀವಿ ಅಂತ ಹೇಳ್ತೀರಿ. ಮತ್ತೆ ಅದರ ವಿಷಯ ಮಾತಾಡ್ತೀವಿ ನಾವು. ಓಕೆ, ಹೇಳಿ. ಆಯ್ತಲ್ಲ, ಮೇಡಮ್ ಈಗ ವೆರಿ ಇಂಪಾರ್ಟೆಂಟ್ ಇತ್ತು ಮೇಡಮ್. ಈಗ ನಮ್ಮ ಓಕೆ, ಆಮೇಲೆ ಮಾತಾಡೋಣ. ಅವ್ರ ಹಸ್ತಾಂತರ ಆಗಿದೆ, ಒಂದು ಕಮಲ ಸಮಿತಿ ಆಗಿದೆ. ಅಲ್ಲಿ ಆಮೇಲೆ ಸ್ವಲ್ಪ ಸ್ಥಳೀಯರು ಕೂಡ ನಮ್ಗೆ ಸುಮಾರು ಜನ ಫೋನ್ ಮಾಡಿದ್ರು. ಕೆಲವರು ಪರವಾಗಿ ಮಾಡಿದ್ರು, ಕೆಲವರು ವಿರೋಧವಾಗಿ ಮಾಡಿದ್ರು. ನಮ್ಮಿ ನಾವು ಬಂದ್ವಿ. ಆಮೇಲೆ ಪೊಲೀಸ್ ಕೇಸ್ ಮಾಡಿದ್ವಿ. ಅಫ್ಕೋರ್ಸ್ ಹೈಕೋರ್ಟ್ ಹೋದ್ವಿ, ಏನು ಮಾಡಿದ್ವಿ, ಏನು ಮಾಡ್ತಾ ಇದ್ವಿ ನಾವು. ಮತ್ತೆ ಮಾಡ್ಬಾರ್ದಲ್ಲ. ಈಗ ಒಂದು ಡೆಮೋಕ್ರಸಿನಲ್ಲಿ ಆಗ್ಬಾರ್ದಲ್ಲ. 144 ಏನ್ ಇರ್ಲಿಲ್ಲ ಮೇಡಮ್. ಇಲ್ಲ, ಆಡಳಿತ ನಡೆಸಬೇಕಾದ್ರೆ ಸಹಕಾರ ನಮಗೆ ಅವಶ್ಯಕತೆ ಇಲ್ಲ. ಇದಕ್ಕೆ ನಾನು ಏನು ವಿರೋಧ ಇಲ್ಲ ಅಂತ ದೇವರಿಂದಲೇ ಹೇಳ್ತಾ ಇದ್ದೀನಿ. ಇವತ್ತು ನಾನು ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸಂಸ್ಕೃತಿ ಬೆಳೆಸೋಣ. ಶಾಸಕರ ಅಧ್ಯಕ್ಷತೆಯಿಂದ ಖಂಡಿತವಾಗ್ಲೂ ಆಗ್ಬೇಕು. ಬಟ್ ನಮ್ಮ ಒಂದು ಬೇಡಿಕೆ ಏನಿತ್ತು ಅಂದ್ರೆ, ನಾವು ನೀವು ಸೇರ್ಕೊಂಡು ಪಕ್ಷಾತೀತವಾಗಿ ಒಂದು ಮೀಟಿಂಗ್ ಅನ್ನ ಮಾಡೋಣ. ನಾನು as a minister ನಾನು ಬರ್ತೀನಿ, ಮೀಟಿಂಗ್ ಮಾಡಿ ಮಾಡೋಣ ಅಂತ ಹೇಳ್ತೀನಿ. ನಾವು ಮುಹೂರ್ತ ಫಿಕ್ಸ್ ಇದೆ, ಅದಕ್ಕೆ ಬಟ್ ಎಷ್ಟೋ ದೂರ ನಾವು ಗಮನಕ್ಕೆ ಅದನ್ನ ಅವನನ್ನ ರೆಡಿ ಮಾಡ್ಕೊಳ್ಳೋಕೆ ನಾವು ಅದಕ್ಕೆ ಬೇಕಾಗುತ್ತದೆ ಪೂಜೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಈಗಲೂ ನಾನು ಅದಕ್ಕೆ ವಿರೋಧ ಇಲ್ಲ, ನಾವು ಆಡಳಿತ ಅದಕ್ಕೆ ವಿರೋಧ ಇಲ್ಲ. ಈಗಲೂ ಕೂಡ ಮಾಡೋಣ ಅಂತಾನೆ ಹೇಳ್ತಾ ಇದ್ದೀನಿ. ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲೇ ಮಾಡೋಣ ಅಂತ. ನೀವು ಕೇಸ್ ಆಯ್ತು, ಮತ್ತೊಂದಾಯ್ತು, ಇನ್ನೊಂದಾಯ್ತು, ಅದು ಯಾಕೆ ಏನು ಅಂತ ಈಗಲೂ ಕೂಡ ತಮ್ಮ ಅಧ್ಯಕ್ಷತೆಯಲ್ಲಿ ನಾನು ಬರ್ತೀನಿ, ಮೀಟಿಂಗ್ ಮಾಡೋಣ. ಇನ್ಸಿಡೆಂಟ್ ಅಲ್ಲಿ ಅನ್ಟೋಲ್ಡ್ ಇನ್ಸಿಡೆಂಟ್ ಗೊತ್ತಿಲ್ಲ, ಅದು ಏನ್ ನಡೆದಿದೆ ಗೊತ್ತಿಲ್ಲ. ಎರಡು ದೊಡ್ಡಗಳು ಎಸ್ಪಿ ಅವ್ರ ಮೇಲೆ ಏನಾಗ್ತಾ ಇತ್ತು ಅವತ್ತು ಆ ಕಾರ್ಯಕ್ರಮದ ಬಗ್ಗೆ ಇಷ್ಟು ಪ್ರೋ ನಮ್ಮ ಜಿಲ್ಲಾ ಮಂತ್ರಿ ಇದ್ದಾಗಿ ಕೂಡ ಅಲ್ಲಿ 144 ಸೆಕ್ಷನ್ ಬರೋಕೆ ಗಲಾಟೆ ಆಗುವಂತ ಸಂದರ್ಭ ಇತ್ತು. ಇದ್ರ ಬಗ್ಗೆ ನಾನು ಪತ್ರಿಕೆ ಕೊಡ್ತೀನಿ. ಮಂತ್ರಿಗಳಿಗೆ ಚೆನ್ನಾಗಿ ಗೊತ್ತು. ಈ 144 ಡಿಕ್ಲೇರ್ ಮಾಡಿರುವುದು ಒಂದು ಸ್ಟೇಟ್ ಇಂಟೆಲಿಜೆನ್ಸ್ ಹಾಗೂ ನಮ್ಮ ಪೊಲೀಸ್ ಲೋಕಲ್ ಇಂಟೆಲಿಜೆನ್ಸ್ ಎರಡು ಕಡೆಯಿಂದ ರಿಪೋರ್ಟ್ ಬಂದಿರುವಂತದ್ದು. ಅಲ್ಲಿ ಲೋಕಲ್ ಯಾರೋ ಒಂದಷ್ಟು ಜನ ನಮಗೆ ಇಲ್ಲಿ ಹಕ್ಕುಪತ್ರ ಸಿಗ್ಲಿಕ್ಕಿತ್ತು ಈ ಜಾಗದಲ್ಲಿ, ಆದ್ರೂ ಈ ತರ ನಮ್ಮನ್ನು ಓವರ್ ರೈಡ್ ಮಾಡಿ ಹೋಗಿದ್ದಾರೆ ಅಂತ ಒಂದು ವಿಚಾರ. ಎರಡೊಂದು ಅನಧಿಕೃತವಾಗಿ ಅಲ್ಲಿ ಮರ ಕಳೆದಿದ್ದಾರೆ, ಅಲ್ಲಿ ಇಲೀಗಲ್ ಆಕ್ಟಿವಿಟಿ ಆಗಿದೆ, ಹಾಗಾಗಿ ಅದು ಮುಂದುವರಿಸಬಾರದು ಅಂತ ಇನ್ಫಾರ್ಮೇಶನ್ ಬೇಸಿಸ್ ಮೇಲೆ ನಾವು 144 ಡಿಕ್ಲೇರ್ ಮಾಡಿದ ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತಮಗೆ ಗೊತ್ತಿರಲ್ಲ ಯಾರು ಪ್ರತಿಭಟಿಸಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಅವರಿಗೆ ನಾವೇ ಮಾತಾಡ್ಕೊಂಡು 144 ಜಾರಿ ಆಗಿದೆ. ಈ ಕಾರ್ಯಕ್ರಮಕ್ಕೆ ಯಾರು ಬಂದಿರಲಿಲ್ಲ,
ಯಾರು ಗಲಾಟೆ ಮಾಡ್ಲಿಕ್ಕೆ ಹೊರಟಿದ್ರು ಅಂತ ನಿಮ್ಗೆ ಮಾಹಿತಿ ಕೊಡ್ತಾರೆ. Yes. ಆರ್ಗನೈಸೇಷನ್ ಅದೇ ಸರ್ 144 144 ಇದೆ. Yes. ಯಾರು ಗಲಾಟೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿತ್ತು ಅಂತ ಅವ್ರ ಮೇಲೆ ಆಕ್ಷನ್ ಗಲಾಟೆ ಅಂತ ಹೇಳಿದ್ರೆ ಸರ್ ಸ್ಥಳದಲ್ಲಿ ಪ್ರತಿಭಟನೆ ಮಾಡಿ ಈಗ ಶಾಸಕರು ಮತ್ತೆ ಎಲ್ಲ ಇಂತ ಒಂದು ಇನ್ಸಿಡೆಂಟ್ ಆಗ್ತದೆ ಅನ್ನೋದು ನಿಮ್ಗೆ ಮುಂಜಾಗ್ರತೆ ಗೊತ್ತಿದ್ದಲ್ಲ, ಮುಂಜಾಗ್ರತೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಯ್ತು, ಅವ್ರ ಮೇಲೆ ಕೇಸ್ ಹಾಕ್ಬೇಕಾಯ್ತು. 144 ಇರೋದೇ ಮುಂಜಾಗ್ರತಾ ಕ್ರಮ ಸರ್. ಸರ್ ಮುಂಚೆ ಕರೆಕ್ಟ್ ಆ ಕ್ರಮ ತಗೊಂಡಿದ್ದಕ್ಕೆ ಅವರು ಬರಲಿಲ್ಲ. ಅದಕ್ಕೆ ಏನು ಜಗಳ ಆಗಿಲ್ಲ. I know what is 144. I am a 1985 lawyer. See, ನಿಮ್ಮ justification ಬಹಳ ಕರೆಕ್ಟ್ ಇರಬೇಕು. Being a head of the institution of the state law and order, your justification should be proper. ಇಲ್ಲಿ ನೋಡಿ, ಯಾವನ ಬಂದು ನಾಳೆ ಬೆಳಿಗ್ಗೆ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಜಿಲ್ಲಾಡಳಿತ ಅಷ್ಟು ಶಕ್ತಿ ಇಲ್ವಾ? ಅವ್ರ ತಡೆಯ ಶಕ್ತಿ ಇಲ್ವಾ? ಒಂದು ಕಮಲ 1100 ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಚಟುವಟಿಕೆ ಯಾವ್ದೋ ಪಾಲಿಟಿಕ್ಸ್ ಮಿಕ್ಸ್ ಮಾಡೋದಂತಲ್ಲ, ಇದು ಒಂದು ಸಾಂಸ್ಕೃತಿಕ ಚಟುವಟಿಕೆ. ಆ ನಾಡಿನ ವೈಭವೀಕರಿಸತಕ್ಕಂಥ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮಕ್ಕೆ ಮಾಡ್ಬೇಕಾದ್ರೆ ನಿಮ್ಮಂತ ಸಹಕಾರ, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಆಡಳಿತ ಸಹಕಾರ ಇಲ್ಲೇ ಇದೆ, ಹೆಂಗೆ ಸಾಧ್ಯ ಆಗ್ತದೆ? ಯಾರೋ ನಾಲ್ಕೈದು ಕೂಗಾಡ್ಬಿಟ್ರು ಏನೋ ಮಾಡ್ಬಿಟ್ಟು ಅಂತ ಹೇಳಿದ್ರೆ ಎಲ್ಲ ಚಟುವಟಿಕೆಗಳನ್ನ ನಿಲ್ಸಕ್ಕಾಗುತ್ತಾ? ಅದು ಮುಂಜಾಗ್ರತೆ ಕ್ರಮ ಮಾಡಿ ಒಂದು ಒಳಗಾಕ್ಬೇಕಾಯ್ತು. ಆ ರೀತಿ ಇದ್ದವ್ರನ್ನ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ವಿ ನಾವು. 144 ಯಾಕೆ ಹಾಕಿದ್ವಿ? 100 ಸಾವಿರಾರು ಜನ ಸೇರ್ಬಾರ್ದು ಅಂತ ಹಾಕಿದ್ವಿ. ಆ ಕಾರಣ ಹಾಕಿರೋದು. ಯಾರು ಅಲ್ಲಿ ಆಗ್ತಕ್ಕಂಥ ಅನ್ಸೋದು ಇನ್ಸಿಡೆಂಟ್ ನಡೆಯಲ್ಲ ಹಾಕಿರೋದು. ಇದು ತಮ್ಮ ಆಪಾದನೆ ನೋಡಿ, ನನ್ನ ಆಪಾದನೆ ಅಲ್ಲ, ಇಟ್ ಈಸ್ ಗ್ರೌಂಡ್ ರಿಯಾಲಿಟಿ. ನನಗೆ ಗೊತ್ತಿಲ್ಲ ನೋಡಿ, ಐ ಆಮ್ ಬಾರ್ನ್ ಬ್ರಾಟ್ ಅಪ್ ಇನ್ ಎ ವಿಲೇಜ್. ನಾನು ಎಲ್ಲ ಪೂರ್ತಿ ಹಳ್ಳಿಯಿಂದ ಬಂದವ್ ನಾನು. ನನ್ನ ಪೇಟೆಯಿಂದ ನಿಮ್ಮನ್ನು ಕಾನ್ವೆಂಟ್ ಅಲ್ಲಿ ಓದ್ಕೊಡ್ಲಿಲ್ಲ, ನಾನು ಗೌರ್ಮೆಂಟ್ ಸ್ಕೂಲ್ ಓದ್ಕೊಂಡಿರೋದು ನಾನು. ಬಿಡಿ ಬಿಡಿ ಸರ್. ನಮ್ಮ ಜಿಲ್ಲಾ ಮಂತ್ರಿಗಳು 100ಕ್ಕೆ 100 ಈಗಲೂ ಕೂಡ ನಾನು ಕಮಲ ಮಾಡಕ್ ತಯಾರಿದ್ದೀನಿ. ಸಾಂಸ್ಕೃತಿಕ ಚಟುವಟಿಕೆ ನಡಿಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಬಹಳ ಹೃದಯ ಅಂತರಾಳದಿಂದ ನೀವು ಮಾತಾಡಿದ್ರಿ. ನೀವು ಅಂತ ಅಂತರಾಳದಿಂದ ಮಾತಾಡಿದಾಗ ನಮ್ಮ ಜಿಲ್ಲಾಡಳಿತದಲ್ಲಿ ಇಲ್ಲಿರ್ತಕ್ಕಂಥವ್ರನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನಡೆಸಬೇಕಾಯ್ತು ಅನ್ನೋದು ನನ್ನ ಮಾತಾಡ್ತೆ, ಬೇರೆ ಏನಿಲ್ಲ ಸರ್. ಇದೇ ವಿಚಾರ ಸರ್. ಪೂರ್ತಿ 2-3 ವಿಷಯಗಳು ಹಕ್ಕುಪತ್ರ ಕೊಡ್ಬೇಕಾದ್ರೆ ನಮ್ಗೆ ಕೇಳಲ್ಲ, ಕಾರ್ಯಕ್ರಮ ಮಾಡ್ಬೇಕಾದ್ರೆ ಪ್ರೋಟೋಕಾಲ್ ಉಲ್ಲಂಘನೆ ಆಗುತ್ತೆ. 5 ಜನ ಶಾಸಕರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ರೆ 144 ಇದು ಜಿಲ್ಲಾಡಳಿತ ವರ್ತನೆ ಅಂತ. ಇದು ಇಲ್ಲಿ ಕಮಲಕ್ಕೆ ವಿರೋಧ ಇಲ್ಲ ಅಂತ ನೀವು ಹೇಳ್ಬಿಟ್ರಿ. ಆಗ ಅವತ್ತಿನ ನಡೆದ ಇನ್ಸಿಡೆಂಟ್ ಏನು? ನಿಮ್ಗೆ ವಿರೋಧ ಇಲ್ಲ, ನಾವು ಅಗ್ರಿ, ನಮ್ಗೆ ಗೊತ್ತಿದೆ ಯಾವ್ದನ್ನ ಹೇಳ್ಬೇಕು, ನಮ್ಗೆ ಗೊತ್ತಿದೆ, ನಿಮ್ಗೆ ವಿರೋಧ ಇಲ್ಲ. ಆದ್ರೆ ವಿರೋಧ ಮಾಡೋರು ಯಾರು? ವಿರೋಧ ಮಾಡಿದವ್ರನ್ನ ಜಿಲ್ಲಾಡಳಿತ ಸರ್ಕಾರ ಕಮಲಕ್ಕೆ ವಿರೋಧ ಇಲ್ಲ ಅಂತ ಅಂದ್ಮೇಲೆ ಕಮಲಕ್ಕೆ ವಿರೋಧ ಮಾಡದಂತವ್ರ ಮೇಲೆ ಕ್ರಮ ತಗೊಳ್ಬೇಕಾಗಿತ್ತು. ಪೊಲಿಟಿಕಲಿ ಮೋಟಿವೇಟೆಡ್, ಪೊಲಿಟಿಕಲ್ ಮೋಟಿವೇಟ್ ಒಂದು ಭಾಗ ಇರ್ಲಿ, ರಾಜಕಾರಣ ಆಮೇಲೆ ಹೊರಗಡೆ ಮಾತಾಡ್ತೀವಿ. ಆದ್ರೆ ನೀವು 5 ಜನ ಶಾಸಕರು ಸಂಸದರು ಬಂದಂತ ಕಾರ್ಯಕ್ರಮಕ್ಕೆ ಅರ್ಧ ಗಂಟೆ ಮುಂಚೆ 144 ಅಂತ ಹೇಳಿ ನೀವು ಹಾಕಿ ಅಲ್ಲಿ ಸ್ಥಳಕ್ಕೆ ಬಂದಂದ್ರೆ 144 ಅಂತ 144 ಮುಂಚೆ ಯಾವಾಗ ಘೋಷಣೆ ಮಾಡ್ಬೇಕು? ಅಂದ್ರೆ ನಿಮಗೆ ಹಕ್ಕುಪತ್ರ ಯಾವ್ದೋ ಕೊಡಬೇಕು, ಇನ್ವಿಟೇಷನ್ ರಂಗಾಯಣ ವ್ಯತ್ಯಾಸ ಆಗಿದೆ, ಇನ್ಯಾವುದೋ ಶಾಸಕರಿಗೆ ಗೌರವ ಕೊಡಲ್ಲ ಅಂತಂದಾಗ ಅವೆಲ್ಲದೂ ನಿಮ್ಗೇನು ಗೊತ್ತೇ ಇರಲ್ಲ. ಇದಕ್ಕೆ ಮಾತ್ರ ಬಹಳ ಬೇಕು ಗೊತ್ತಾಗುತ್ತಾ? ಬಹಳ ನಿಮ್ ಇಂಟೆಲಿಜೆನ್ಸಿ ಬಹಳ ಬೇಗ ಅಲರ್ಟ್ ಆಯ್ತಾ ಜಿಲ್ಲಾಡಳಿತ? ಇಂಟೆಲಿಜೆನ್ಸಿ ಗೊತ್ತಿರ್ಲಿಲ್ವಾ? ನಿಮ್ಮ ಹತ್ರ ಕೇಳಿಯೇ ಕಾರ್ಯಕ್ರಮ ಫಿಕ್ಸ್ ಮಾಡಿದ್ದು. ನಿಮ್ಗೆ ಬರಲು ಅನಾನುಕೂಲ ಆದರೂ ನನ್ನ ನಿರೀಕ್ಷೆ ಏನಿದೆ ಅಂತ ಕೇಳಿದ್ರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಈ ಟೇಬಲ್ ನಲ್ಲಿ ಯಾವ್ದಾರ ಮೇಲೆ ಆಕ್ಷನ್ ಮಾಡಿ. ಪ್ರತಿ ಸರಿನೂ ನಾವು ಯಾವ್ದಾರ ವಿಷಯ ಬಂದಾಗ ನೀವು ಮಾಡಿ ಅಂತ ಹೇಳಿ ಏನು ಮಾಡಲ್ಲ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಮುಂದಿನ ಸಭೆಯಲ್ಲೂ ಕೂಡ ಇದೇ ಚರ್ಚೆ ಆಗುತ್ತೆ. ಲಾಸ್ಟ್ ವಾರ್ನಿಂಗ್ ನಲ್ಲಿ ಲಾಸ್ಟ್ ಟೈಮ್ ಹೇಳಿದ್ರಿ ಇದು ಆಗಲ್ಲ ಅಂತ. ನೀವು ಯಾರ ಮೇಲೆ ನೋಟಿಸ್ ಕೊಟ್ಟು ಮುಗಿತಾ ಈ ಸಭೆ ಮುಂದೂಡಿ ಅರ್ಧ ಗಂಟೆ ಜಿಲ್ಲಾಧಿಕಾರಿಗಳು ಸಿಎಂ ಜೊತೆ ಮಾತುಕತೆ ಮಾಡೋಣ. ಯಾಕೆ ಎಲ್ಲ ಉಲ್ಲಂಘನೆ ಆಗ್ತಿದೆ ಅಂತ ಹೇಳಿ ಸಭೆಯಲ್ಲಿ ಹೇಳ್ಲಿಕ್ಕೆ ಆಗ್ತದೆ ಹೇಳ್ತೀವಿ ನಾವು. ಹಾಗೆ ಮುಂದೂಡಿ 10 ನಿಮಿಷ. ಅದು ಬಿಟ್ಟು ನೀವು ತೊಂದರೆ ಆಮೇಲೆ ನಡೆಸೋಣ ಅಂತಂದ್ರೆ ನಾನಂತೂ ನನಗೆ ಸಮಾಧಾನ ಇದೆ. ಒಂದ್ ಮಾತನ್ನ ಸ್ಪಷ್ಟವಾಗಿ ಹೇಳ್ತೀನಿ, ನಿಮ್ಮದಕ್ಕೆ ಅಗ್ರಿ ಆಗ್ತಿರೋ ಇರೋ ನನಗೆ ಗೊತ್ತಿಲ್ಲ. ಬಟ್ ಒಂದ್ ಮಾತ್ರ ಖಂಡಿತವಾಗಿ ಹೇಳ್ತೀನಿ, ದೇವನಿಂದ ಶಾಸಕರ ಏನೋ ಅವ್ರಿಗೆ ಮಾನ ಮರ್ಯಾದೆ ಕೊಡ್ಬೇಕು, ಏನ್ ಪ್ರೋಟೋಕಾಲ್ ಇದೆ ಆ ಪ್ರಕಾರ ನಡಿಬೇಕು ಅಂತ ದೇವನಿಂದ ನಾನು ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನೀವು ಬಂದ್ರೆ ನೀವ್ ಹೇಳ್ತೀರಾ ನಮ್ ಕೆಲಸ ಆಗೋದಿಲ್ಲ ಅಂತ, ನಮ್ಮವ್ರು ಬಂದ್ ನಮ್ಗೆ ಹೇಳ್ತಾರೆ ನಮ್ ಕೆಲಸ ಆಗೋದಿಲ್ಲ, ಅವ್ರ ಮಾತ್ ಕೇಳಿ ನಮ್ ಕೆಲಸ ಮಾಡೋದಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ನೀವು ನಿಮ್ಮ ಮಾತ್ ಕೇಳಿ ನಮ್ ಕೆಲಸ ಮಾಡೋದಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ. ನನಗಂತೂ ಹೇಳ್ತಾ ಇದ್ದೀನಿ,
ನಮ್ಮವ್ರಿಗೆ ಕಂಪ್ಲೇಂಟ್ ಅಂತಂದ್ರೆ ಶಾಸಕ ಸಮಸ್ಯೆ ಕೇಳ್ತಾರೆ ಅಧಿಕಾರಿಗಳು ನಮ್ಮವ್ರು ನೀವು ಗಬ್ಬರ್ ಭಯ ಈಗ ಬೋಲ್ರಿ ದಿನೇ ಬೋಲ್ರಿ ನಮ್ಮವರೆಲ್ಲ ನನ್ನ ಮೇಲೆ ಬರೀ ಶಾಸಕರು ಅಷ್ಟೇ ಎಲ್ಲ ಕೇಳ್ತಾರೆ ಅಂತ ಇಲ್ಲಿ KDP ಮೇಲೆ ಬಂದ್ರೆ ಈ ಒಂದು ವರ್ಷ ನಮ್ದೇನು ಕೇಳೋದಿಲ್ಲ ನನ್ನ ಎಲ್ಲ ಅಂತ ಇವ್ರು ಒಂದು ಕರೆಕ್ಷನ್ ಕರೆಕ್ಟ್ ಮಾಡ್ಕೊಳ್ಳಿ. ಶಾಸಕರ ಮಾತನ್ನ ಕೇಳಿಲ್ಲ ಅಂತ ಚರ್ಚೆ ಅಲ್ಲ. ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಮಾತ್ರ. ಶಾಸಕರು ತಹಸೀಲ್ದಾರ್ ಮಾತು ಕೇಳಿಲ್ಲ ಅಂತ ನನಗೆ ದೂರ ಹೇಳ್ತಾನೆ ಇಲ್ಲ. ನಿಮಗೆ ಶಾಸಕರ ಮಾತನ್ನ DC ಕೇಳ್ತಾ ಇಲ್ಲ ಅಂತ ನಾವು ಹೇಳ್ತಾನೆ ಇಲ್ಲ. ನೀವು ಸರ್ಕಾರದ ಆದೇಶದ ಪ್ರಕಾರ ಶಿಷ್ಟಾಚಾರ ಹೇಳಿದ್ರೆ ಆ ಶಿಷ್ಟಾಚಾರ ನಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೀವು ನಿಮ್ ಪಾರ್ಟಿಯಲ್ಲಿ ಯಾರೋ ವರ್ಕರ್ ಅವ್ರ ಮಾತನ್ನ ತಹಸೀಲ್ದಾರ್ ಕೇಳಿ ನಮ್ಗೇನ್ ಬೇಜಾರಿಲ್ಲ. ಶಿಷ್ಟಾಚಾರ ಪ್ರಕಾರ ನಡ್ಕೊಳ್ಳಿ. ಈಗ ಸುನಿಲ್ ಈಗ ಸ್ಪಷ್ಟವಾಗಿ ನಾನು ಅವತ್ತು ಮೀಟಿಂಗ್ ಹೋಗಿದ್ದೆ, ಅದನ್ನೇ ನಾನು ಹೇಳಿದ್ದೀನಿ. ಅಲ್ಲ ಮೇಡಮ್, ಅಲ್ಲ ಕಾಮಗಾರಿ ಪೂರ್ಣ ಹೇಳ್ತಿದ್ದೆ. ಎಲ್ಲ ಸೆಂಟರ್ ಮಾಡೋದಕ್ಕೆ ಎಲ್ಲರಿಗೆ ಅನುಕೂಲ ಆಗ್ತದೆ. ಸಮಸ್ಯೆ ಕೇಳಿ ಸರ್ ಅಂತ ಹೇಳ್ತಾ ಇದ್ದೀನಿ. ಇದೆ ಈ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ. That is in your office. That is your look up there. That is in your office. ಅದನ್ನೇ ಹೇಳ್ತಾ ಇದ್ದೀನಿ. ನಿಮ್ಮ office ನೀವು ಹೋಗ್ಬೇಕು. ಮಾಡಿ ಅಲ್ಲ ಸೀನಿಯರ್ FIA ಅವರು ಇದ್ದೀರಾ ನೀವು ಇವರೆಲ್ಲ ಫಸ್ಟ್ ಟೈಮ್ ಆಗಿದ್ದಾರೆ. ಸುನಿಲ್ ಅಣ್ಣ ಹೇಳಿ, ನೀವು ಪ್ರತಿಯೊಂದು ಬೇರೆ ಮಾಡ್ಬೇಕಾಗುತ್ತೆ. ನಿಮ್ಮ ಡೇಟಿಗೆ ಮಾಡಿ ಮೇಡಮ್, ನಿಮ್ಮ ಡೇಟಿಗೆ ಮಾಡಿ. ಒಂದು 7 ಹೋಗಿ ಇನ್ವಿಟೇಷನ್ ಮಾಡುವಾಗ ಫೋನ್ ಮಾಡಿರ್ತು ಅಂದ್ರೆ ಏನು? ಅಯ್ಯೋ ನಾನು ಕೂಡ ಇದು 2ನೇ ಬಾರಿ 1000 ಕಾರ್ಯಕ್ರಮಗಳು ಇರ್ತವೆ. ಮಾಡ್ಕೊಂಡೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದನ್ನು ಕೂಡ ನಾನು ಗಮನಿಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇಡ. ನಮ್ಮ ಕ್ಷೇತ್ರದಲ್ಲಿ ಹೇಳ್ತಾ ಇದ್ದೇನೆ ನಾನು. ನಮ್ಮ ಕ್ಷೇತ್ರದ್ದು ನಮ್ಮ ಕ್ಷೇತ್ರದ್ದು ಜಿಲ್ಲೆ ಕೇಂದ್ರದಲ್ಲಿ ನಾವಿಲ್ಲ. ಜಿಲ್ಲಾ ಮಂತ್ರಿ ಬರ್ತಕ್ಕಂಥದ್ದು ಅವ್ರ ಡೇಟಿಗೆ ನಾವು ಜಿಲ್ಲಾ ಮಂತ್ರಿ ಡೇಟಿಗೆ ನಾವು ಇನ್ವಿಟೇಷನ್ ಮಾಡುವಾಗ ಒಂದು ದೊಡ್ಡ ಬೇಡ ನಮ್ಗೆ. ಯಾಕೆ ಪದೇ ಪದೇ ನನಗೆ ಈ ರೀತಿ ತಿಳಿಸ್ತೀರಾ? 48 hours ಅಲ್ಲಿ ತಗೊಂಡು ತಗೊಂಡ್ಮೇಲೆ ಎಲ್ಲರಿಗೂ ಮೇಲ್ ಮಾಡಿದ್ವಿ ಮೇಡಮ್. ಆಮೇಲೆ ಎಲ್ಲರಿಗೂ ಆಫೀಸ್ ಬಗ್ಗೆ ಫೋನ್ ಮಾಡಿ ಕಾರ್ಯಕ್ರಮ ಎಲ್ಲಿ ಅದನ್ನ ಡಿಜಿಟಲ್ ಮಾಡಿ ಇಲ್ಲೇ ಮಾಡೋದು. ಯಾರಿಗೂ ಮೇಡಮ್ ಕೊಡಿ. ಕಾರ್ಯಕ್ರಮ ಎಲ್ಲಂತಿಲ್ಲ, ಏನು ಖುಷಿ ಬಂದಾಗ ಮಾಡ್ತಾರೆ. ಇದೆ ಸರ್, ಅವ್ರು PH ಹೇಳಿ ಎಲ್ಲ MLA ಹೇಳಿ ಅಂತ ಹೇಳಿದ್ದೀನಿ ಸರ್ ನಾನು. ಅವ್ರು ಹೇಳಿದ್ರೆ ಅದನ್ನ ಕೇಳಿದ್ರೆ ನೀವು ಸರ್ಟಿಫಿಕೇಟ್ ಹೆಸರು ಬರೋದೇ ನಿಮ್ಗಳಿಂದ. ನಾನು ಎಲ್ಲಿಯವರೆಗೆ ನಾನು ಸಹಕಾರ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಅಂತಂದ್ರೆ, ನಾನು ಒಂದ್ ಹೆಜ್ಜೆ ಮುಂದೆ ಹೋಗಿ ನಾನು ಸಹಕಾರ ಕೊಡ್ತೆ. ಅವ್ರು ಕಪ್ಪು ಬಾವುಟ ತೋರಿಸ್ತಾರ, ಅವರು ಹಸಿರು ಬಾವುಟ ತೋರಿಸ್ತಾರ, ನಡೀಲಿ ನನಗೆ ಹಿಮ್ಮಟ್ಟಿದೆ. ನಾನು ಸರ್ಕಾರದ ವತಿಯಿಂದ ಒಂದು ಉಸ್ತುವಾರಿಯಾಗಿ ಬಂದಿದ್ದೀನಿ, ನನ್ನ ಕೆಲಸ ಮಾಡ್ಕೊಳ್ತೇನೆ. ಅವ್ರ ಹೆಸರು ಹಾಕಿದ್ರೆ ನೀನು PH ಹೇಳಿದೀನಿ, ಇನ್ನೊಬ್ರಿಗೆ ಹೇಳಿದೀನಿ, ನಿಮ್ಮ ಜವಾಬ್ದಾರಿ ಅಲ್ವಾ? ಎಷ್ಟಂತ ಸಾರಿ ಹೇಳ್ತಿದ್ರಿ ನಿಮ್ಗೆ? ವಯಸ್ಸಾಗಿದೆ, ಸುಮ್ಮನೆ ಸಾರಿ ಹೇಳಿದ್ರೆ ಬರುತ್ತಾ? ಕ್ಯಾನ್ಸಲ್ ಆಗಿದೆ ಸರ್. ನೀವೆಲ್ಲ ಕೇಳ್ದಾಗ ಈ ರೀತಿ ಈ ಫಂಕಿ ಪೊಸಿಷನ್ ಅಲ್ಲಿ ದಯಮಾಡಿ ಹಾಕಕ್ ಹೋಗ್ಬೇಡಿ. ನಾನೇನಾದ್ರೂ ಡೈರೆಕ್ಷನ್ ಕೊಟ್ಟಿದ್ದೀನ ಇವರೆಲ್ಲ ಬಿಟ್ಟು ಮಾಡಿ ಅಂತ, ಫೋನ್ ಮಾಡ್ಬೇಡಿ ಅಂತ ಹೇಳಿದೀವ ನಿಮ್ಗೆ? ಎಂತ ಸಿಲಿ ಚರ್ಚೆ? ನಾವು ಯಾವ ಚರ್ಚೆನ ಮಾಡ್ಬೇಕು? ನಾವು ಯಾವ ಚರ್ಚೆನ ಮಾಡ್ತಾ ಇದೀವಿ? ಜಿಲ್ಲಾಧಿಕಾರಿಗಳೇ, ನೀವು ವಾಟ್ ದಿ ಮೀಟಿಂಗ್, ನೀವು ವಾಟ್ ದಿ ಮೀಟಿಂಗ್ ಅಂತ ಇವ್ರಿಗೆ ಹೇಳ್ಬೇಕು ವಿಷಯನ. ಇಲ್ಲ ಇವ್ರ ಮೇಲೆ ಯಾರೋ ಒಬ್ರು ಇಬ್ಬರ ಮೇಲೆ ಆಕ್ಷನ್ ಮಾಡಿ. ಏನ್ ದೊಡ್ಡ ವಿಚಾರ ಇದೆ ಇದು? ಒಂದ್ ಯಾರು ಫೋನ್ ಮಾಡಿ ಮಾತಾಡೋದು ಇವರಿಗೆ ನೋಡೋದಿಲ್ವಾ? ಫೋನ್ ನಂಬರ್ ಇಟ್ಟಿದ್ರೆ ಕೇಳಿ ಹೊರಟಿರಲ್ಲ.